ಹಾಯ್ ಗೈಸ್, ಈಗ ನಾನು 2026 ವರ್ಷ ಭವಿಷ್ಯ ಸೀರೀಸ್ನಲ್ಲಿ ಕನ್ಯಾ ರಾಶಿಯ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ಅಧಿಪತಿ ಇರೋ ರಾಶಿಗಳು ಸ್ವಲ್ಪ ಕಮ್ಯುನಿಕೇಷನ್ ಬೇಸ್ಡ್ ಆಗಿರುತ್ತೆ. ಯಾಕೆ ಅಂತಂದರೆ ಬುಧ ಗ್ರಹ ಕಮ್ಯುನಿಕೇಷನ್ ಅಂದರೆ ಸಂವಹನ ಮತ್ತು ವ್ಯವಹಾರದ ಗ್ರಹ. ಆಯಿತಾ, ಇದನ್ನು ಸೌರಮಂಡಲದ ರಾಜಕುಮಾರ ಅಂತಲೇ ಕರೀತಾರೆ. ನಪುಂಸಕ ಗ್ರಹ ಆಗಿರುತ್ತೆ. ಈ ರಾಶಿಯಲ್ಲಿ ಹುಟ್ಟಿರುವಂಥವರು ಸ್ವಲ್ಪ ಮಾತಿನಲ್ಲಿ ಮುಂದಿರ್ತಾರೆ. ಮಾತು ತುಂಬ ಲಾಜಿಕಲ್ ಆಗಿರ್ತದೆ, ಮಾತು ಅರ್ಥಪೂರ್ಣವಾಗಿರುತ್ತೆ. ಆಯಿತಾ, ಇನ್ನಷ್ಟು ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ಚಾನಲ್ನಲ್ಲಿ ಅದಕ್ಕೆ ಅಂತಲೇ ಸಪರೇಟ್ ವಿಡಿಯೋ ಇದೆ, ಅದನ್ನು ನೋಡಿ ತಿಳ್ಕೊಳ್ಬಹುದು. ಇನ್ನು 2026 ವರ್ಷ ಭವಿಷ್ಯದಲ್ಲಿ ನಾನು ಪ್ರತಿ ಗ್ರಹದಿಂದ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತ ಹೇಳಿ ಕೊನೆಗೆ ಸಮರೈಸ್ ಮಾಡ್ತೀನಿ. ಆ ಕಾರಣದಿಂದ ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ತುಂಬ ಉತ್ತಮ ಅಂತ ಹೇಳ್ತೀನಿ. ಮೊದಲಿಗೆ ಚಂದ್ರ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. 9ನೇ ಮನೆಯಲ್ಲಿ ಚಂದ್ರ ಒಳ್ಳೆಯ ಗೋಚಾರ ಅಲ್ಲ. ಸ್ವಲ್ಪ ಏನೋ ಒಂದು ಲೋ ಕಾನ್ಫಿಡೆನ್ಸ್ ಇಂದ ವರ್ಷ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಮೆಂಟಾಲಿಟಿಯಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ನನ್ನಿಂದ ಇದು ಸಾಧ್ಯನಾ, ಸಮಸ್ಯೆ ಆಗ್ಬಿಡುತ್ತೇನೋ ಅನ್ನೋ ಒಂದು ಅಪನಂಬಿಕೆಯಿಂದ ಸ್ವಲ್ಪ ವರ್ಷ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಹೆಣ್ಣು ಮಕ್ಕಳಿಂದ ಮರ್ಯಾದೆ ಹಾನಿ ಆಗುವಂಥ ಸಾಧ್ಯತೆ ಇರುತ್ತೆ. ನೀವು ಮಾತಾಡ್ತಿರುವ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಜೊತೆ ಗುರುತಿಸ್ಕೊಂಡಿರೋ ಹೆಣ್ಣು ಮಕ್ಕಳಾಗಿರಬಹುದು, ಇವರಿಂದ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ತಾಯಿಯಿಂದ ಮತ್ತು ಸಂಗಾತಿಯಿಂದ, ಒಡ ಹುಟ್ಟಿದ ತಂಗಿ ಅಕ್ಕನಿಂದ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಇನ್ನು ಹೆಣ್ಣು ಮಕ್ಕಳಿಂದ ಅದೃಷ್ಟದ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ. ಹೆಣ್ಣು ಮಕ್ಕಳು ಬಿಹೇವ್ ಮಾಡಿದ ರೀತಿಯಿಂದ ನಿಮಗೆ ಬರಬೇಕಾದ ಅದೃಷ್ಟ ದೂರ ಹೋಗುವ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟು, ಸೂರ್ಯ ನಿಮ್ಮ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಕೂಡ ಒಳ್ಳೆಯ ಗೋಚಾರ ಅಲ್ಲ. ಮನೆಯಲ್ಲಿ ಏನೋ ಒಂದು ಡಾಮಿನೆಂಟ್ ಆಟಿಟ್ಯೂಡ್ನ ತೋರಿಸ್ಲಿಕ್ಕೆ ಹೋಗ್ತೀರಿ, ಅದರಿಂದ ಸಂಬಂಧಗಳು ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಠದ ಸ್ವಭಾವ ಬೇಡ. ನಿಮ್ಮ ರಾಶಿ ಭೂತತ್ವ ರಾಶಿ ಆಗಿರೋದ್ರಿಂದ ಸ್ವಲ್ಪ ಹಠ ಜಾಸ್ತಿನೇ. ಅದನ್ನು ಬೇರೆ ಟೆನ್ಷನ್ಗಳನ್ನ ತಂದು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಆ ಹಠನ ತೋರಿಸಿದ್ರೆ ನೀವು ರಿಲೇಷನ್ಶಿಪ್ ಹಾಳಾಗತ್ತೆ. ಫ್ಯಾಮಿಲಿಯಲ್ಲಿ ಒಂದು ನೆಮ್ಮದಿ ಇಲ್ಲದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಮತ್ತು ಇಮಿಡಿಯೇಟ್ ಎನ್ವಿರಾನ್ಮೆಂಟ್, ಮನೆಯಲ್ಲಿ ಇರುವ ಎನ್ವಿರಾನ್ಮೆಂಟ್ಗೋಸ್ಕರ ಸ್ವಲ್ಪ ಖರ್ಚು ಮಾಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಫರ್ನಿಚರ್ಸು, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸು, ಮನೆಗೆ ಬೇಕಾಗಿರೋ ವಸ್ತುಗಳ ಖರೀದಿಯಿಂದ ಸ್ವಲ್ಪ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಮತ್ತು ಹೀಗೆ ಖರ್ಚು ಮಾಡಿ ತಗೊಂಡಿರೋ ವಸ್ತುಗಳಿಂದ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಅಂದರೆ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ತರ್ತೀರಿ, ಅದರಿಂದ ಸಮಸ್ಯೆ ಆಗಿ ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆಗಿ ಏನೊಂಚೂರು ಬೆಂಕಿ ಹಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ವಾಹನಗಳಿಂದ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ನಿಮ್ಮ ವಾಹನಗಳು ಸರ್ವಿಸ್ ಕಂಡೀಷನ್ ಚೆನ್ನಾಗಿದೆಯಾ, ವೆಲ್ ಮೇಂಟೈನ್ಡ್ ಇದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಎಲ್ಲಾದರೂ ಹೋಗುವಂಥ ಸಮಯದಲ್ಲಿ, ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗುವಂಥ ಸಮಯದಲ್ಲಿ ತೊಂದರೆ ಆಗಿ ಆ ಕೆಲಸಕ್ಕೆ ಮಣ್ಣು ಬೀಳುವ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್, ಗುರು ನಿಮ್ಮ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. 10ನೇ ಮನೆಯಲ್ಲಿ ಗುರುಬಲ ಇಲ್ಲ, ಆದರೂ ಕೂಡ 10ನೇ ಮನೆಯ ಗೋಚಾರ ಒಳ್ಳೆಯದೇ ಗುರು. ಯಾಕೆಂದ್ರೆ ಗುರು ಯಾರಿಗೂ ತೊಂದರೆ ಮಾಡೋದಿಲ್ಲ, ಬೆನಿಫಿಟ್ಸ್ ಮಾಡ್ತಾನೆ. ಚೆನ್ನಾಗಿಲ್ಲ ಅಂತಂದ್ರೆ ಬೆನಿಫಿಟ್ಸ್ ಮಾಡೋದಿಲ್ಲ, ಸುಮ್ಮನಿದ್ ಬಿಡ್ತಾನೆ, ಆದ್ರೆ ಕೆಟ್ಟದ್ದು ಮಾಡೋದಿಲ್ಲ. ಸೊ ಗುರು 10ನೇ ಮನೆಯಲ್ಲಿ ಇರೋದ್ರಿಂದ ಒಂದು ರೆಕಗ್ನಿಷನ್ ಸಿಗುತ್ತೆ, ಅಪ್ರಿಸಿಯೇಷನ್ ಸಿಗುತ್ತೆ. ಕೆಲಸದ ಜಾಗದಲ್ಲಿ ಹಾರ್ಡ್ ವರ್ಕಿಂಗ್ ಪರ್ಸನ್ ಅನ್ನೋ ಒಂದು ಟೈಟಲ್ ಸಿಗುತ್ತೆ. ನೀವು ಹಾರ್ಡ್ ವರ್ಕ್ ಚೆನ್ನಾಗಿ ಮಾಡ್ತೀರಿ, ಅದರಿಂದ ಸ್ಟ್ರೆಸ್ ಜಾಸ್ತಿ ಬಿಲ್ಡ್ ಆಗುತ್ತೆ, ಒತ್ತಡ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ 11ನೇ ಮನೆಗೆ ಗುರು ಬಂದಾಗ, ತನ್ನ ಉಚ್ಚ ರಾಶಿಯಲ್ಲಿ ಬಂದಾಗ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ಮಾಡಿದ ಎಲ್ಲಾ ಎಫರ್ಟ್ಸ್ ಇಂದ ನಿಮಗೆ ಆವಾಗ ಬೆನಿಫಿಟ್ಸ್ ಆಗತ್ತೆ. ಆಯ್ತಾ? ಸೊ ನಿಮಗೆ ಎಕ್ಸ್ಟ್ರಾ ವರ್ಕ್ ಲೋಡ್ ಇದ್ರೆ ಅದನ್ನ ಹಾರ್ಡ್ ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿ, ನಿಮಗೆ ಮುಂದೆ ಬೆನಿಫಿಟ್ಸ್ ಇದೆ. ಇನ್ನು ಒತ್ತಡದಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಎಸ್ಪೆಷಲಿ ಒತ್ತಡದಿಂದ ಆಗುವಂಥದ್ದು ಅಂತಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ. ಹೇಗೆ ಅಂತಂದ್ರೆ ಊಟ ಟೈಮಿಗೆ ಕರೆಕ್ಟಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಈ ರೀತಿ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಸೊ ಊಟ ತಿಂಡಿ ಕರೆಕ್ಟ್ ಟೈಮ್ಗೆ ತಿನ್ನಿ, ನೀರು ಚೆನ್ನಾಗಿ ಕುಡೀರಿ, ಗ್ಯಾಸಿಯಸ್ ಪದಾರ್ಥಗಳು ತಿನ್ನಬೇಡಿ. ಗ್ಯಾಸ್ ಕ್ರಿಯೇಟ್ ಮಾಡುವಂಥ ತರಕಾರಿಗಳಾಗ್ಬೋದು, ಅದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಫೈಬರ್ ರಿಚ್ ಇರುವಂಥ ಫುಡ್ ತಿಂದರೆ ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್, ಶುಕ್ರ ಕೂಡ ನಿಮ್ಮ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ತುಂಬ ಒಳ್ಳೆಯ ಗೋಚಾರ. ಸೊ ಫ್ಯಾಮಿಲಿ ವಿಚಾರಕ್ಕಾಗಿ ಖರ್ಚು, ಆಗಲೇ ಹೇಳಿದೆ, ಫರ್ನಿಚರ್ಸು, ವೆಹಿಕಲ್ಸು, ಅದರ ಮೇಲೆ ಖರ್ಚು ಮಾಡ್ತೀರಿ. ಅದರಿಂದ ಸುಖ ಸಮೃದ್ಧಿ ಎಲ್ಲ ಬರುತ್ತೆ. ಆದರೆ ಅವಶ್ಯಕ ಖರ್ಚು ಯಾವುದು, ಅನವಶ್ಯಕ ಖರ್ಚು ಯಾವುದು ಅಂತ ಡಿಫರೆನ್ಸ್ ತಿಳ್ಕೊಂಡು ನಂತರ ಖರ್ಚು ಮಾಡಿದ್ರೆ ತುಂಬ ಒಳ್ಳೆಯದು. ಒಟ್ಟಿನಲ್ಲಿ ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮ್ಮ ಫ್ಯಾಮಿಲಿಯ ಕಂಫರ್ಟ್ಗಾಗಿ ನೀವು ಖರ್ಚು ಮಾಡುವ ಯೋಗ ಇದೆ. ಲಕ್ಸುರಿಯಸ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡುವ ಚಾನ್ಸಸ್ ಇದೆ. ಯಾರು ಕಾರ್ಗಳಿದೆ, ಇದನ್ನ ಮಾರ್ಬಿಟ್ಟು ನಾನು ಒಂದು ಲಕ್ಸುರಿಯಸ್ ಕಾರ್ ತಗೋಬೇಕಪ್ಪ ಅಂತ ಯೋಚನೆ ಮಾಡ್ತಿರ್ತೀರಿ, ಅದರಲ್ಲಿ ಸಕ್ಸೀಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಅವಶ್ಯಕತೆ ಇದ್ರೆ ಮಾಡಿ,
ಅನವಶ್ಯಕ ಇದ್ರೆ ಮಾಡಕ್ಕೆ ಹೋಗಬೇಡಿ, ಸುಮ್ಮನೆ ಒತ್ತಡ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟು ಬುಧ ಕೂಡ ನಿಮ್ಮ 4ನೇ ಮನೆಯಲ್ಲಿದ್ದಾನೆ. ಶುಕ್ರ, ಬುಧ, ಸೂರ್ಯ ಮತ್ತು ಕುಜ ಇವರೆಷ್ಟು ಜನ 4ನೇ ಮನೆಯಲ್ಲಿದ್ದಾರೆ. ಶುಕ್ರ ಮತ್ತು ಬುಧ ಒಟ್ಟಿಗೆ ಇದ್ರೆ ಅದನ್ನ ಮಹಾಲಕ್ಷ್ಮಿ ಯೋಗ ಅಂತ ಕರೀತಾರೆ. ಬುಧನಿಗೆ 4ನೇ ಮನೆಯ ಗೋಚಾರ ತುಂಬಾ ಒಳ್ಳೆಯ ಗೋಚಾರ. ಆ ಕಾರಣದಿಂದ ಲಕ್ಷ್ಮಿ ಕಟಾಕ್ಷ ಆಗುತ್ತೆ. ಫ್ಯಾಮಿಲಿಯಲ್ಲಿ ಪೆಂಡಿಂಗ್ ಇದ್ದ ಕೆಲಸಗಳು ಮುಗಿದು ಅದರಿಂದ ಹಣ ಬರುತ್ತೆ. ಅಂದ್ರೆ ಯಾವುದೋ ಒಂದು ಸೈಟೋ ಪ್ರಾಪರ್ಟಿನೋ ಸೇಲ್ ಆಗಿದೆ, ಲಿಟಿಗೇಷನ್ ಅಲ್ಲಿ ಇದೆ, ಅದು ಎಷ್ಟು ವರ್ಷದಿಂದ ಹಂಗೆ ಪೆಂಡಿಂಗ್ ಇದೆ, ಅಗ್ರಿಮೆಂಟ್ ಸ್ಟೇಜ್ ಅಲ್ಲೇ ಇದೆ, ದುಡ್ಡು ಬರಲಿಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತಿರಲ್ಲ, ಅದು ಕಂಪ್ಲೀಟ್ ಆಗಿ ಈಗ ನಿಮಗೆ ಹಣ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ಅದರ ಜೊತೆಗೆ ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಿರೋರು, ಎಸ್ಪೆಷಲಿ ಸೇಲ್ಸು, ಮಾರ್ಕೆಟಿಂಗು, ಎಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ಸು, ಈ ಹಾರ್ಡ್ವೇರ್ ಟೂಲ್ಸು ಇದನ್ನೆಲ್ಲ ಮಾಡ್ತಿರ್ತಾರಲ್ಲ, ಫ್ಯಾಮಿಲಿ ಬಿಸ್ನೆಸ್ ಅಂತ ಕಂಟಿನ್ಯೂ ಮಾಡ್ತಿರ್ತಾರಲ್ಲ, ಅವರಿಗೆ ಒಳ್ಳೆ ಲಾಭ ಇದೆ. ಮಾತಿನಿಂದ ಲಾಭ ಇದೆ, ವ್ಯವಹಾರ ಲಾಭ ಇದೆ, ಮತ್ತು ಕುಟುಂಬದಲ್ಲಿ ಒಳ್ಳೆ ವಾತಾವರಣ ಕೂಡ ಇರುತ್ತೆ ಮಾತುಕತೆಯಿಂದ. ಆಗ್ಲೇ ಸೂರ್ಯನಿಂದ ಸ್ವಲ್ಪ ವಾತಾವರಣ ಹಾಳಾಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಅದು ಯಾವಾಗ ನೀವು ಡಾಮಿನೆಂಟ್ ಆಗಿ ನಿಮ್ಮ ಮಾತೇ ನಡಿಬೇಕು ಅನ್ನೋ ಹಠ ಮಾಡಿದಾಗ ಮಾತ್ರ, ಇಲ್ಲದಿದ್ರೆ ಚೆನ್ನಾಗಿ ಸುಖಮಯವಾಗಿ ಇರುತ್ತೆ. ಇನ್ನು ನೆಕ್ಸ್ಟು ಶನಿ ನಿಮ್ಮ 7ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಕಲಹಗಳು, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ತೊಂದರೆಗಳು, ಒಂದು ಕ್ಲಾರಿಟಿ ಇರೋದಿಲ್ಲ, ಸಮಸ್ಯೆಗಳು ಕ್ರಿಯೇಟ್ ಆಗ್ತಾನೆ ಇರ್ತದೆ. ಪಾರ್ಟ್ನರ್ಶಿಪ್ ಅಂದ್ರೆ ಯಾವುದು? ಪರ್ಸನಲ್ ಪಾರ್ಟ್ನರ್ಶಿಪ್ ಅಂದ್ರೆ ಮದುವೆ, ಲವ್ ಅಫೇರ್, ರಿಲೇಶನ್ಶಿಪ್ ಇರ್ಬೋದು. ಇನ್ನು ಪ್ರೊಫೆಷನಲ್ ಅಂತಂದ್ರೆ ಒಂದು ಪ್ರೊಫೆಷನಲ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು. ಇಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ನೀವು ನಾನು ಹೇಳಿದ್ದೆ ಸರಿ ಅನ್ನೋ ತರ ವಾದ ಮಾಡ್ಲಿಕ್ಕೆ ಹೋದ್ರೆ ಅದು ಇನ್ನಷ್ಟು ಸಮಸ್ಯೆನ ಉಲ್ಬಣ ಮಾಡ್ತಾ ಹೋಗುತ್ತೆ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ ಸೆಟ್ ಮಾಡುವಾಗ ಅಪೋಸಿಟ್ ಪರ್ಸನ್ಗೂ ಬೆನಿಫಿಷಿಯಲ್ ಆಗಿ ನೀವು ಯೋಚನೆ ಮಾಡಬೇಕು. ಯಾಕೆಂದ್ರೆ ಪಾರ್ಟ್ನರ್ಶಿಪ್ ಅಂತಂದ್ರೆ ಇಬ್ಬರಿಗೂ ಲಾಭದಾಯಕವಾಗಿರ್ಬೇಕು, ನಿಮ್ಮೊಬ್ಬರಿಗೆ ಲಾಭದಾಯಕವಾಗಿರಬಾರ್ದು. ಸೊ ನೀವು ನಿಮ್ಮ ವಿಚಾರ ಮಾತ್ರ ನೋಡ್ಕೊಂಡು ಲಾಭ ನೋಡ್ಕೊಳಕ್ ಹೋದ್ರೆ ಅದು ನಿಮಗೆ ಬೆನಿಫಿಟ್ ಆಗೋದಿಲ್ಲ. ಸೊ ಆ ವಿಚಾರದಿಂದ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಅದು ಮಾತುಕತೆ ಆಗಿರ್ಬೋದು, ವ್ಯವಹಾರನೇ ಆಗಿರ್ಬೋದು, ಸ್ಟಾರ್ಟ್ ಮಾಡ್ತಿರ್ಬೋದು ಅಥವಾ ನಡೀತಾನೆ ಇರ್ಬೋದು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇನ್ನು ನೆಕ್ಸ್ಟ್ ರಾಹು ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ತುಂಬಾ ಒಳ್ಳೆಯ ಗೋಚಾರ. ಕೆಲಸದಲ್ಲಿ ಏಳಿಗೆ, ಫಾರಿನ್ ಕಂಟ್ರೀಸ್ ಇಂದ ಲಾಭ, ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಿರೋರಿಗೆ ಲಾಭ. ಇನ್ನು IT ಕಂಪನಿಯಲ್ಲಿ ಕೆಲಸ ಮಾಡ್ತಿರೋರು ಫಾರಿನ್ ಕಂಟ್ರೀಸ್ಗೆ ಆನ್ ಸೈಟ್ ಆಪರ್ಚುನಿಟಿ ಸಿಕ್ಕಿ ಹೋಗ್ತೀರಿ, ಅದರಿಂದ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊತೀರಿ. ಆದ್ರೆ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ವಿದೇಶದಿಂದ ಲಾಭ, ನಿಮ್ಮ ಮಕ್ಕಳು ಯಾರಾದರೂ ವಿದೇಶದಲ್ಲಿ ಕೆಲಸ ಮಾಡ್ತಿದ್ರೆ ಅವರು ನಿಮಗೆ ವೀಸಾ ರೆಡಿ ಮಾಡಿಸಿ ನಿಮ್ಮನ್ನು ಅಲ್ಲಿ ಕರ್ಸ್ಕೋಬಹುದು, ತಂದೆ ತಾಯಿರು ಯಾರಿದ್ದೀರಿ, ಈ ರೀತಿ ಬೆನಿಫಿಟ್ ಇದೆ. ಇನ್ನು ನೆಕ್ಸ್ಟ್ ಕೇತು ನಿಮ್ಮ 12ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. ಫಾರಿನ್ ಕಂಟ್ರೀಸ್ ಇಂದ ಲಾಭ ಎಷ್ಟಿದೆಯೋ ಅಲ್ಲಿ ಸಮಸ್ಯೆಗಳಿಗೆ ಒಳಗಾಗುವಂತ ಚಾನ್ಸಸ್ ಇದೆ. ಅಥವಾ ಅಲ್ಲಿ ದುಡ್ಡು ಬಂದರೂ ಕೂಡ ನನಗೆ ನೆಮ್ಮದಿನೇ ಇಲ್ಲ, ನಮ್ಮ ತಾಯಿ ತಂದೆ ಜೊತೆ ಇಲ್ಲ, ನಮ್ಮ ಫ್ಯಾಮಿಲಿ ಜೊತೆ ಇಲ್ಲ ಅನ್ನೋ ಒಂದು ಬೇಸರದಿಂದ ಸ್ವಲ್ಪ ಎಷ್ಟು ದುಡ್ಡು ಬಂದರೂ ಅದೇನಕ್ಕೆ ಉಪಯೋಗ ಅನ್ನೋ ತರ ಬಿಹೇವಿಯರ್ ಬರುವಂತ ಸಾಧ್ಯತೆ ಇದೆ. ಮತ್ತು ನಿದ್ದೆ ಕೆಡುವಂತ ಸಾಧ್ಯತೆ ಇರುತ್ತೆ, ಇನ್ಸೋಮ್ನಿಯಾ ಆಗುವಂಥದ್ದು, ಮತ್ತೆ ಕೆಟ್ಟ ಕನಸುಗಳಿರ್ಬೋದು, ಅಥವಾ ಸಂಬಂಧ ಪಡೆದೇ ಇರೋ ವಿಚಿತ್ರ ಕನಸುಗಳಿರ್ಬೋದು, ಅಥವಾ ದೇವಾಲಯಗಳು ಕಾಣುವಂತ ಚಾನ್ಸಸ್ ಇರುತ್ತೆ. ದೇವಾಲಯಗಳು ಕಾಣ್ತಿದೆ ಅಂತಂದ್ರೆ ಯಾವ್ದಾದ್ರು ಹರಕೆ ಪೆಂಡಿಂಗ್ ಇದೆಯಾ ನೋಡ್ಕೊಳ್ಳಿ. ಅದು ಪೆಂಡಿಂಗ್ ಇಲ್ಲ ಅಂತಂದ್ರೆ ಸ್ಪಿರಿಚುಯಾಲಿಟಿ ಅಂತ ಹೇಳ್ಬೋದು. ಇದಿಷ್ಟು ಕೇತುವಿಂದ. ಇನ್ನು ನೆಕ್ಸ್ಟ್ ಕುಜ ನಿಮ್ಮ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಕುಜನಿಗೆ 4ನೇ ಮನೆಯ ಗೋಚಾರ ಒಳ್ಳೆಯದಲ್ಲ. ಪಿತ್ರಾರ್ಜಿತ ಆಸ್ತಿ ಅಥವಾ ಸಂಸಾರದಲ್ಲಿ ಇರುವ ಒಂದು ಆಸ್ತಿ ಕಳ್ಕೊಳ್ಳುವ ಯೋಗ ಇದೆ. ಆಗ್ಲೇ ಹೇಳಿದೆ ಪ್ರಾಪರ್ಟಿ ಸೇಲ್ ಆಗಿ ದುಡ್ಡು ಬರುತ್ತೆ ಅಂತ. ಮತ್ತೆ ಇಲ್ಲಿ ನೆಗೆಟಿವ್ ಹೇಳ್ತಿದ್ದೀರಲ್ಲ ಅಂತ ತಿಳ್ಕೊಬೇಡಿ. ಸೇಲ್ ಮಾಡಿ ಪ್ರಾಪರ್ಟಿನ, ಆದ್ರೆ 10,000 ರೂಪಾಯಿಗೆ ಹೋಗೋ ಪ್ರಾಪರ್ಟಿನ ನೀವು 5,000ಕ್ಕೆ ಮಾರಕ್ಕೆ ಹೋಗ್ಬೇಡಿ, ಏನೋ ಅರ್ಜೆಂಟು ಅಂತ. ಸ್ವಲ್ಪ ನಿಧಾನಿಸಿ ಯೋಚನೆ ಮಾಡಿ, ಇನ್ನು ಕೆಲವು ವ್ಯಕ್ತಿಗಳ ಹತ್ರ ವಿಚಾರಿಸಿ ನಂತರ ನೀವು ಮಾರಾಟ ಮಾಡಿದ್ರೆ ನಿಮಗೆ ಸೂಕ್ತ ಬೆಲೆ ಸಿಗತ್ತೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೂ ಇದೇ ಕತೆ. ಯಾರಾದರೂ ಅಗ್ರಿಮೆಂಟ್ಗಳು ಹಾಕೊಳ್ಳುವಾಗ ಆ ಜಮೀನಿನ ಬ್ಯಾಕ್ ಗ್ರೌಂಡು, ಅಗ್ರಿಮೆಂಟ್ ಆಗ್ತಿರೋರ್ ಬ್ಯಾಕ್ ಗ್ರೌಂಡು, ಅವ್ರು ಮಾತು ಕೊಟ್ಟಂತೆ ನಡೆಸ್ಕೊಡ್ತಾರ, ಇದನ್ನೆಲ್ಲ ಯೋಚನೆ ಮಾಡಿ ನಂತರ ಮಾಡಬೇಕಾಗತ್ತೆ. ಇನ್ನು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಮಾರುವಂಥವ್ರು, ಕಬ್ಬಿಣದ ವಸ್ತು ಮಾರುವಂಥವ್ರು, ಮತ್ತು ಮೆಟಲ್ ಇಂಡಸ್ಟ್ರಿ, ಮೆಟಲರ್ಜಿಕಲ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೆಲಸ ಮಾಡೋರು ಸ್ವಲ್ಪ ಸೇಫ್ಟಿಯಿಂದ ಇರಬೇಕು. ಇಲ್ಲದಿದ್ರೆ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ವಾಹನಗಳಿಂದ ತೊಂದರೆ ಆಗೋ ಚಾನ್ಸಸ್ ಇದೆ. ಆಗಲೇ ವಾಹನಗಳಿಂದ ತೊಂದರೆ ಅದೇ ಹೇಳಿದ್ದು ಸೂರ್ಯನಿಂದ. ಇದು ನೀವು ವಾಹನ ಇಟ್ಕೊಂಡಿಲ್ಲ ಅಂದ್ರೂ ನೀವು ರೋಡಲ್ಲಿ ಹೋಗ್ತಿರೋ ಬೇರೆಯವ್ರು ಬಂದು ಟಚ್ ಮಾಡ್ಬೋದು, ನಿಮಗೆ ಆ ರೀತಿ ಸಮಸ್ಯೆ ಇರುತ್ತೆ. ಸೊ ರೋಡ್ ಕ್ರಾಸ್ ಮಾಡುವಾಗ ಕೇರ್ಫುಲ್ ಆಗಿರಿ. ಎಲ್ಲಿ ಗಾಡಿಗಳಿದೆ ಅಲ್ಲಿ ಕೇರ್ಫುಲ್ ಆಗಿರಿ. ಕಬ್ಬಣದಿಂದ, ಶಾರ್ಪ್ ಐಟಮ್ಸ್ ಇಂದ ಮತ್ತು ಬೆಂಕಿಯಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ಬೋದು. ಇದಿಷ್ಟು ಕನ್ಯಾ ರಾಶಿಯವರ 2026ರ ವರ್ಷ ಭವಿಷ್ಯ. ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಕೆಲಸದಲ್ಲಿ ಏಳಿಗೆ ಇದೆ, ಸ್ವಲ್ಪ ಪಾರ್ಟ್ನರ್ಶಿಪ್ ಅಲ್ಲಿ ಎಚ್ಚರಿಕೆ ಇರಬೇಕು, ಫ್ಯಾಮಿಲಿಯಲ್ಲಿ ಪ್ರೆಷರು ಇರುತ್ತೆ, ಒಳ್ಳೆ ಟೈಮ್ನು ಎಂಜಾಯ್ ಮಾಡ್ತೀರಾ. ಫಾರಿನ್ ವಿಚಾರದಲ್ಲಂತೂ ತುಂಬಾ ಲಕ್ ಇದೆ, ಅದೃಷ್ಟ ಇದೆ. ಸೊ ನೆಗೆಟಿವ್ಸ್ಗೆ ಏನೇನು ಪ್ರಿಕಾಷನ್ಸ್ ತಗೋಬೇಕೋ ತಗೊಳ್ಳಿ.
ಪಾಸಿಟಿವ್ಸ್ನ ಎಂಜಾಯ್ ಮಾಡಿ. ಇದಿಷ್ಟು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ, ಯಾರೊಬ್ಬರ ಜಾತಕದ ಪ್ರಿಡಿಕ್ಷನ್ಸ್ ಅಲ್ಲ ಇದು. ನಿಮ್ಮ ಜನ್ಮ ಜಾತಕದ ಮೇಲೆ, ಗ್ರಹದ ಪರಿಸ್ಥಿತಿ ಮೇಲೆ ನಿಮ್ಮ ಜೀವನದಲ್ಲಿ ಬರುತ್ತಿರೋ ರಿಸಲ್ಟ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಆ ಕಾರಣದಿಂದ ನೀವು ನುರಿತ ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ಜನ್ಮ ಜಾತಕನ ರೆಮಿಡೀಸ್ ಅವಶ್ಯಕತೆ ಇದೆ ಮಾಡಿಸ್ಕೊಂಡು ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೆಯದು. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಅದರ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು. ಹಾಯ್ ಗೈಸ್, ಈಗ ನಾನು 2026